ಬೆಂಗಳೂರಿನಲ್ಲಿ 2 ದಿನ ಮಹಜರು ನಡೆಸಿದ್ರು. ಆ ಮಹಜರು ನಡೆದಂತಹ ಸಂದರ್ಭದಲ್ಲಿ ಏನಾದ್ರೂ ದೊಡ್ಡ ಸಾಕ್ಷಿ ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ. ಈ ಷಡ್ಯಂತ್ರದ ಹಿಂದೆ ಇರುವಂತಹ ಸೂತ್ರಧಾರರು ಯಾರಿದ್ದಾರೋ ಅವ್ರಿಗೀಗ ಡವ ಶುರುವಾಗಿದೆ. ಯಾಕಂದ್ರೆ ಮಹಜರು ನಡೆಸಿದ ನಂತರದಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಲ್ಯಾಪ್ಟಾಪ್ ಫೋನ್ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ಹುನ್ನಾರವನ್ನ ರೂಪಿಸಿದವರಿಗೆ ಹಾಗಾದ್ರೆ ಶಾಕ್ ಕಾದಿದ್ಯಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಸದ್ಯದಲ್ಲೇ ಎಸ್ಐಟಿ ಶಾಕ್ ಕೊಡುತ್ತೆ. ಮಹಜರು ಸಾಕ್ಷಿಯನ್ನ ಮುಂದಿಟ್ಕೊಂಡು ಚಿನ್ನಯ್ಯನಿಗೆ ಈಗ ಡ್ರಿಲ್ ನಡೀತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು ನಿರ್ಣಾಯಕ ವಿಚಾರಣೆ. ಬೆಂಗಳೂರು ಮಹಜರು ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಾಕ್ಷಿ, ಆ ಸಾಕ್ಷಿಗಳನ್ನ ಮುಂದಿಟ್ಟು ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಚಿನ್ನಯ್ಯನ ಮಾಹಿತಿಯನ್ನ ಆಧರಿಸಿ ಈ ಸೂತ್ರಧಾರರು ಯಾರಿದ್ದಾರಲ್ವಾ ಅವರಿಗೆ ನೋಟಿಸ್ ಅನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಕಾರ್ಯವನ್ನ ಮಾಡುತ್ತೆ. ಜಯಂತ್ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿ. ಎಸ್ಐಟಿ ನೋಟಿಸ್ ಕೊಡುತ್ತೆ. ಮೊದಲು ವಿಚಾರಣೆ ನಡೀತಾ ಇದೆ. ಈಗ ಚಿನ್ನಯ್ಯನಿಗೆ ಈ ಸಾಕ್ಷಿಗಳನ್ನೆಲ್ಲ ಬೆಂಗಳೂರಿನಲ್ಲಿ 2 ದಿನ ಮಹಜರು ನಡೆಸಿದ್ರು. ಆ ಮಹಜರು ನಡೆದಂತಹ ಸಂದರ್ಭದಲ್ಲಿ ಏನಾದ್ರೂ ದೊಡ್ಡ ಸಾಕ್ಷಿ ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ. ಈ ಷಡ್ಯಂತ್ರದ ಹಿಂದೆ ಇರುವಂತಹ ಸೂತ್ರಧಾರರು ಯಾರಿದ್ದಾರೋ ಅವ್ರಿಗೀಗ ಡವ ಶುರುವಾಗಿದೆ. ಯಾಕಂದ್ರೆ ಮಹಜರು ನಡೆಸಿದ ನಂತರದಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಲ್ಯಾಪ್ಟಾಪ್ ಫೋನ್ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ಹುನ್ನಾರವನ್ನ ರೂಪಿಸಿದವರಿಗೆ ಹಾಗಾದ್ರೆ ಶಾಕ್ ಕಾದಿದ್ಯಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಸದ್ಯದಲ್ಲೇ ಎಸ್ಐಟಿ ಶಾಕ್ ಕೊಡುತ್ತೆ. ಮಹಜರು ಸಾಕ್ಷಿಯನ್ನ ಮುಂದಿಟ್ಕೊಂಡು ಚಿನ್ನಯ್ಯನಿಗೆ ಈಗ ಡ್ರಿಲ್ ನಡೀತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು ನಿರ್ಣಾಯಕ ವಿಚಾರಣೆ. ಬೆಂಗಳೂರು ಮಹಜರು ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಾಕ್ಷಿ, ಆ ಸಾಕ್ಷಿಗಳನ್ನ ಮುಂದಿಟ್ಟು ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಚಿನ್ನಯ್ಯನ ಮಾಹಿತಿಯನ್ನ ಆಧರಿಸಿ ಈ ಸೂತ್ರಧಾರರು ಯಾರಿದ್ದಾರಲ್ವಾ ಅವರಿಗೆ ನೋಟಿಸ್ ಅನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಕಾರ್ಯವನ್ನ ಮಾಡುತ್ತೆ. ಜಯಂತ್ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿ. ಎಸ್ಐಟಿ ನೋಟಿಸ್ ಕೊಡುತ್ತೆ. ಮೊದಲು ವಿಚಾರಣೆ ನಡೀತಾ ಇದೆ. ಈಗ ಚಿನ್ನಯ್ಯನಿಗೆ ಈ ಸಾಕ್ಷಿಗಳನ್ನೆಲ್ಲ ಬೆಂಗಳೂರಿನಲ್ಲಿ 2 ದಿನ ಮಹಜರು ನಡೆಸಿದ್ರು. ಆ ಮಹಜರು ನಡೆದಂತಹ ಸಂದರ್ಭದಲ್ಲಿ ಏನಾದ್ರೂ ದೊಡ್ಡ ಸಾಕ್ಷಿ ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ. ಈ ಷಡ್ಯಂತ್ರದ ಹಿಂದೆ ಇರುವಂತಹ ಸೂತ್ರಧಾರರು ಯಾರಿದ್ದಾರೋ ಅವ್ರಿಗೀಗ ಡವ ಶುರುವಾಗಿದೆ. ಯಾಕಂದ್ರೆ ಮಹಜರು ನಡೆಸಿದ ನಂತರದಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಲ್ಯಾಪ್ಟಾಪ್ ಫೋನ್ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ಹುನ್ನಾರವನ್ನ ರೂಪಿಸಿದವರಿಗೆ ಹಾಗಾದ್ರೆ ಶಾಕ್ ಕಾದಿದ್ಯಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಸದ್ಯದಲ್ಲೇ ಎಸ್ಐಟಿ ಶಾಕ್ ಕೊಡುತ್ತೆ. ಮಹಜರು ಸಾಕ್ಷಿಯನ್ನ ಮುಂದಿಟ್ಕೊಂಡು ಚಿನ್ನಯ್ಯನಿಗೆ ಈಗ ಡ್ರಿಲ್ ನಡೀತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು ನಿರ್ಣಾಯಕ ವಿಚಾರಣೆ. ಬೆಂಗಳೂರು ಮಹಜರು ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಾಕ್ಷಿ, ಆ ಸಾಕ್ಷಿಗಳನ್ನ ಮುಂದಿಟ್ಟು ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಚಿನ್ನಯ್ಯನ ಮಾಹಿತಿಯನ್ನ ಆಧರಿಸಿ ಈ ಸೂತ್ರಧಾರರು ಯಾರಿದ್ದಾರಲ್ವಾ ಅವರಿಗೆ ನೋಟಿಸ್ ಅನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಕಾರ್ಯವನ್ನ ಮಾಡುತ್ತೆ. ಜಯಂತ್ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿ. ಎಸ್ಐಟಿ ನೋಟಿಸ್ ಕೊಡುತ್ತೆ. ಮೊದಲು ವಿಚಾರಣೆ ನಡೀತಾ ಇದೆ. ಈಗ ಚಿನ್ನಯ್ಯನಿಗೆ ಈ ಸಾಕ್ಷಿಗಳನ್ನೆಲ್ಲ ಬೆಂಗಳೂರಿನಲ್ಲಿ 2 ದಿನ ಮಹಜರು ನಡೆಸಿದ್ರು. ಆ ಮಹಜರು ನಡೆದಂತಹ ಸಂದರ್ಭದಲ್ಲಿ ಏನಾದ್ರೂ ದೊಡ್ಡ ಸಾಕ್ಷಿ ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ. ಈ ಷಡ್ಯಂತ್ರದ ಹಿಂದೆ ಇರುವಂತಹ ಸೂತ್ರಧಾರರು ಯಾರಿದ್ದಾರೋ ಅವ್ರಿಗೀಗ ಡವ ಶುರುವಾಗಿದೆ. ಯಾಕಂದ್ರೆ ಮಹಜರು ನಡೆಸಿದ ನಂತರದಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಲ್ಯಾಪ್ಟಾಪ್ ಫೋನ್ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ಹುನ್ನಾರವನ್ನ ರೂಪಿಸಿದವರಿಗೆ ಹಾಗಾದ್ರೆ ಶಾಕ್ ಕಾದಿದ್ಯಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಸದ್ಯದಲ್ಲೇ ಎಸ್ಐಟಿ ಶಾಕ್ ಕೊಡುತ್ತೆ. ಮಹಜರು ಸಾಕ್ಷಿಯನ್ನ ಮುಂದಿಟ್ಕೊಂಡು ಚಿನ್ನಯ್ಯನಿಗೆ ಈಗ ಡ್ರಿಲ್ ನಡೀತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು ನಿರ್ಣಾಯಕ ವಿಚಾರಣೆ. ಬೆಂಗಳೂರು ಮಹಜರು ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಾಕ್ಷಿ, ಆ ಸಾಕ್ಷಿಗಳನ್ನ ಮುಂದಿಟ್ಟು ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಚಿನ್ನಯ್ಯನ ಮಾಹಿತಿಯನ್ನ ಆಧರಿಸಿ ಈ ಸೂತ್ರಧಾರರು ಯಾರಿದ್ದಾರಲ್ವಾ ಅವರಿಗೆ ನೋಟಿಸ್ ಅನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ
ಎಸ್ಐಟಿ ಕಾರ್ಯವನ್ನ ಮಾಡುತ್ತೆ. ಜಯಂತ್ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿ. ಎಸ್ಐಟಿ ನೋಟಿಸ್ ಕೊಡುತ್ತೆ. ಮೊದಲು ವಿಚಾರಣೆ ನಡೀತಾ ಇದೆ. ಈಗ ಚಿನ್ನಯ್ಯನಿಗೆ ಈ ಸಾಕ್ಷಿಗಳನ್ನೆಲ್ಲ ಊರಿನಲ್ಲಿ 2 ದಿನ ಮಹಜರು ನಡೆಸುದು. ಆ ಮಹಜರು ನಡೆದಂತಹ ಸಂದರ್ಭದಲ್ಲಿ ಏನಾದ್ರೂ ದೊಡ್ಡ ಸಾಕ್ಷಿ ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ. ಈ ಷಡ್ಯಂತ್ರದ ಹಿಂದೆ ಇರುವಂತಹ ಸೂತ್ರಧಾರರು ಯಾರಿದ್ದಾರೋ ಅವ್ರಿಗೀಗ ಡವ ಶುರುವಾಗಿದೆ. ಯಾಕಂದ್ರೆ ಮಹಜರು ನಡೆಸಿದ ನಂತರದಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಲ್ಯಾಪ್ಟಾಪ್, ಫೋನ್ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ಹುನ್ನಾರವನ್ನ ರೂಪಿಸಿದವರಿಗೆ ಹಾಗಾದ್ರೆ ಶಾಕ್ ಕಾದಿದ್ಯಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಸದ್ಯದಲ್ಲೇ ಎಸ್ಐಟಿ ಶಾಕ್ ಕೊಡುತ್ತೆ. ಮಹಜರು ಸಾಕ್ಷಿಯನ್ನ ಮುಂದಿಟ್ಕೊಂಡು ಚಿನ್ನಯ್ಯನಿಗೆ ಈಗ ಡ್ರಿಲ್ ನಡೀತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು ನಿರ್ಣಾಯಕ ವಿಚಾರಣೆ. ಬೆಂಗಳೂರು ಮಹಜರು ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಾಕ್ಷಿ, ಆ ಸಾಕ್ಷಿಗಳನ್ನ ಮುಂದಿಟ್ಟು ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಚಿನ್ನಯ್ಯನ ಮಾಹಿತಿಯನ್ನ ಆಧರಿಸಿ ಈ ಸೂತ್ರಧಾರರು ಯಾರಿದ್ದಾರಲ್ವಾ ಅವರಿಗೆ ನೋಟಿಸ್ ಅನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಕಾರ್ಯವನ್ನ ಮಾಡುತ್ತೆ. ಜಯಂತ್ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿ. ಎಸ್ಐಟಿ ನೋಟಿಸ್ ಕೊಡುತ್ತೆ. ಮೊದಲು ವಿಚಾರಣೆ ನಡೀತಾ ಇದೆ. ಈಗ ಚಿನ್ನಯ್ಯನಿಗೆ ಈ ಸಾಕ್ಷಿಗಳನ್ನೆಲ್ಲ ಊರಿನಲ್ಲಿ 2 ದಿನ ಮಹಜರು ನಡೆಸುದು. ಆ ಮಹಜರು ನಡೆದಂತಹ ಸಂದರ್ಭದಲ್ಲಿ ಏನಾದ್ರೂ ದೊಡ್ಡ ಸಾಕ್ಷಿ ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ. ಈ ಷಡ್ಯಂತ್ರದ ಹಿಂದೆ ಇರುವಂತಹ ಸೂತ್ರಧಾರರು ಯಾರಿದ್ದಾರೋ ಅವ್ರಿಗೀಗ ಡವ ಶುರುವಾಗಿದೆ. ಯಾಕಂದ್ರೆ ಮಹಜರು ನಡೆಸಿದ ನಂತರದಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಲ್ಯಾಪ್ಟಾಪ್, ಫೋನ್ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ಹುನ್ನಾರವನ್ನ ರೂಪಿಸಿದವರಿಗೆ ಹಾಗಾದ್ರೆ ಶಾಕ್ ಕಾದಿದ್ಯಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಸದ್ಯದಲ್ಲೇ ಎಸ್ಐಟಿ ಶಾಕ್ ಕೊಡುತ್ತೆ. ಮಹಜರು ಸಾಕ್ಷಿಯನ್ನ ಮುಂದಿಟ್ಕೊಂಡು ಚಿನ್ನಯ್ಯನಿಗೆ ಈಗ ಡ್ರಿಲ್ ನಡೀತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು ನಿರ್ಣಾಯಕ ವಿಚಾರಣೆ. ಬೆಂಗಳೂರು ಮಹಜರು ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಾಕ್ಷಿ, ಆ ಸಾಕ್ಷಿಗಳನ್ನ ಮುಂದಿಟ್ಟು ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಚಿನ್ನಯ್ಯನ ಮಾಹಿತಿಯನ್ನ ಆಧರಿಸಿ ಈ ಸೂತ್ರಧಾರರು ಯಾರಿದ್ದಾರಲ್ವಾ ಅವರಿಗೆ ನೋಟಿಸ್ ಅನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಕಾರ್ಯವನ್ನ ಮಾಡುತ್ತೆ. ಜಯಂತ್ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿ. ಎಸ್ಐಟಿ ನೋಟಿಸ್ ಕೊಡುತ್ತೆ. ಮೊದಲು ವಿಚಾರಣೆ ನಡೀತಾ ಇದೆ. ಈಗ ಚಿನ್ನಯ್ಯನಿಗೆ ಈ ಸಾಕ್ಷಿಗಳನ್ನೆಲ್ಲ ಊರಿನಲ್ಲಿ 2 ದಿನ ಮಹಜರು ನಡೆಸುದು. ಆ ಮಹಜರು ನಡೆದಂತಹ ಸಂದರ್ಭದಲ್ಲಿ ಏನಾದ್ರೂ ದೊಡ್ಡ ಸಾಕ್ಷಿ ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆ. ಈ ಷಡ್ಯಂತ್ರದ ಹಿಂದೆ ಇರುವಂತಹ ಸೂತ್ರಧಾರರು ಯಾರಿದ್ದಾರೋ ಅವ್ರಿಗೀಗ ಡವ ಶುರುವಾಗಿದೆ. ಯಾಕಂದ್ರೆ ಮಹಜರು ನಡೆಸಿದ ನಂತರದಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಲ್ಯಾಪ್ಟಾಪ್, ಫೋನ್ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ಹುನ್ನಾರವನ್ನ ರೂಪಿಸಿದವರಿಗೆ ಹಾಗಾದ್ರೆ ಶಾಕ್ ಕಾದಿದ್ಯಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಸದ್ಯದಲ್ಲೇ ಎಸ್ಐಟಿ ಶಾಕ್ ಕೊಡುತ್ತೆ. ಮಹಜರು ಸಾಕ್ಷಿಯನ್ನ ಮುಂದಿಟ್ಕೊಂಡು ಚಿನ್ನಯ್ಯನಿಗೆ ಈಗ ಡ್ರಿಲ್ ನಡೀತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ಇವತ್ತು ನಿರ್ಣಾಯಕ ವಿಚಾರಣೆ. ಬೆಂಗಳೂರು ಮಹಜರು ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಾಕ್ಷಿ, ಆ ಸಾಕ್ಷಿಗಳನ್ನ ಮುಂದಿಟ್ಟು ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಚಿನ್ನಯ್ಯನ ಮಾಹಿತಿಯನ್ನ ಆಧರಿಸಿ ಈ ಸೂತ್ರಧಾರರು ಯಾರಿದ್ದಾರಲ್ವಾ ಅವರಿಗೆ ನೋಟಿಸ್ ಅನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಕಾರ್ಯವನ್ನ ಮಾಡುತ್ತೆ. ಜಯಂತ್ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿ. ಎಸ್ಐಟಿ ನೋಟಿಸ್ ಕೊಡುತ್ತೆ. ಮೊದಲು ವಿಚಾರಣೆ ನಡೀತಾ ಇದೆ. ಈಗ ಚಿನ್ನಯ್ಯನಿಗೆ ಈ ಸಾಕ್ಷಿಗಳನ್ನೆಲ್ಲ